ಇನ್ನು ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ಕುರ್ಚಿ ಖಾಲಿ ಇಲ್ಲ, ಅವರೇ 5 ವರ್ಷ ಸಿಎಂ ಆಗಿರಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹ್ಮದ್ ಮಾತಾಡಿದ್ದಾರೆ. ಈಗ ಸಿಎಂ ಬದಲಾವಣೆಯ ಚರ್ಚೆ ಮತ್ತೆ ಏನು ಮುನ್ನೆಲೆಗೆ ಬಂದಿದೆಯಲ್ಲ, ಸಿಎಂ ಬದಲಾಗ್ತಾರೆ, ಡಿಸೆಂಬರ್ ಅಲ್ಲಿ ಏನೋ ಕ್ರಾಂತಿ ಆಗುತ್ತೆ ಅಥವಾ ನವೆಂಬರ್ ಅಲ್ಲಿ ಏನೋ ಒಂದು ಕ್ರಾಂತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಡೀತಾ ಇರುವಂತಹ ಒಂದು ಚರ್ಚೆಗಳ ಬೆನ್ನಲ್ಲೇನೆ ಜಮೀರ್ ಅಹ್ಮದ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ, ಅವರೇ ಆಗಿರಬೇಕು 5 ವರ್ಷ ಸಿಎಂ ಅನ್ನೋದು ನನ್ನ ಆಸೆ ಅಂತ ಜಮೀರ್ ಅಹ್ಮದ್ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗ್ಬೇಕಂತ ಯಾರಿಗಾಸೆ ಇಲ್ಲ? ಯಾರಿಗಾಸೆ? ನಿಮ್ಗೆ ಆಸೆ ಇಲ್ವಾ? ಈಗ ನಾನು ನಿನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಮ್ಮ ಅಭಿಪ್ರಾಯ ಇರ್ಬೋದು, ಆದರೆ ತೀರ್ಮಾನ ಮಾಡೋರು ಯಾರು? ಯಾರು ಬೇಕಾದ್ರೆ ಹೈಕಮಾಂಡ್ ಮಾಡ್ಬೋದು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. MLA ಆಗ್ಬೇಕಂತ ಇಲ್ಲ, MLC ಆಗ್ಬೇಕಂತಲ್ಲ, ಯಾರು ಬೇಕಾದ್ರೆ ಹೈಕಮಾಂಡ್ ಹೇಳೋರು ಯಾರು ಬೇಕಾದ್ರೆ ಅದಕ್ಕೆ ನಾವೆಲ್ಲ ಒಪ್ಕೊಂತೀವಿ. ನಿಮಗೂ ಆಸೆ ಇಲ್ವಾ? ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ, ಎಲ್ಲರಿಗೂ ಆಸೆ ಇರ್ತದೆ. ಯಾರು ಮುಖ್ಯಮಂತ್ರಿ ಸ್ಥಾನ ಯಾರು ಬೇಡ ಅಂತಾರ? ಅಂದರೆ ನನ್ನ ಆಸೆ ಸಿದ್ದರಾಮಯ್ಯನ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂತ ಆಸೆ. ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಭಾಳ ಸತಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಆ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ. ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಮೊನ್ನೆ ಮೈಸೂರಲ್ಲಿ ದಸರಾ ಟೈಮಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟರು. ಏನಂತ? ಈಗ ನಾನೇ 5 ವರ್ಷ ಮುಂದುವರಿತೀನಿ, ನಾನು ಹೈಕಮಾಂಡ್ ತೀರ್ಮಾನ ತೊಗೊಳ್ಬೇಕಾದ್ರೆ, ನಾನು ತೆಗಿಬೇಕಾದ್ರೆ ನಾವೆಲ್ಲ ಹೇಳ್ತೀವಲ್ಲ, ಈ 5 ವರ್ಷ ಮನೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅವ್ರನ್ನ ಬದಲಾವಣೆ ಮಾಡಬೇಕಾದ್ರೆ ನೀವು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಹೈಕಮಾಂಡ್. ಇನ್ನು ಈ ಬದಲಾವಣೆ ವಿಚಾರವಾಗಿ ಮತ್ತೆ ಸಿಎಂ ಮಾತನಾಡಿದರೆ, ಲಾಸ್ಟ್ ಟೈಮ್ ಕೂಡ ಸೇಮ್ ಹೇಳಿದ್ರು, ನವೆಂಬರ್ನಲ್ಲಿ ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ ಅಂತ ಮತ್ತೆ ಅದನ್ನೇ ಪುನರುಚ್ಚರಿಸಿದ್ದಾರೆ. ಕ್ರಾಂತಿ ಎನ್ನುವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ, ಸುಮ್ಮನೆ ಏನೇನೋ ಹೇಳ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದೇ ನವೆಂಬರ್ ಕ್ರಾಂತಿ ಬಗ್ಗೆ ಪದೇ ಪದೇ ಚರ್ಚೆ ಆಗ್ತಾ ಇದೆ. ಎಲ್ಲಿ ಕ್ರಾಂತಿ ಇಲ್ರಿ? ಕ್ರಾಂತಿ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಕ್ರಾಂತಿ? ಅವರ ಪ್ರಕಾರವಾಗಿ ರೆವಲ್ಯೂಷನ್ ಅಲ್ವಾ? ರೆವಲ್ಯೂಷನ್ ಆಗುತ್ತಾ? ಕ್ರಾಂತಿ ಅಂದ್ರೆ ಏನಪ್ಪ? ಬದಲಾವಣೆ ಕ್ರಾಂತಿ ಅಲ್ಲ ನೋಡ್ರಿ. ಸುಮ್ಮನೆ ನೀವು ಕೇಳ್ತೀರಿ, ಅವ್ರಿಗೂ ಕೆಲಸ ಇಲ್ಲ. ಕ್ರಾಂತಿ ಆಗುತ್ತೆ, ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ. ಪ್ರಶ್ನೆ ಸರ್, ತಾವು ಪದೇ ಪದೇ ಹೇಳ್ತಾ ಇದ್ರು, ದಿನ ಅದನ್ನೇ ಹೇಳ್ತಾ ಇದಾರೆ ಅನ್ನೋದೇ ಪ್ರಶ್ನೆ ಸರ್. ಯಾರು? ವಿಪಕ್ಷದವರು. ನೀವು ನೆಗ್ಲೆಕ್ಟ್ ಮಾಡಬೇಕು ಅದನ್ನ. ರೂಲಿಂಗ್ ಪಾರ್ಟಿ ಅವರು ಹೇಳ್ತಾ ಇದ್ದಾರೆ. ನೀವು ಅವ್ರು ಯಾರು ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಬೇಕು.